ಬಂಗಿ ತೀರ್ಥ ಹಾಕ್ಬಿಟ್ಟು ಮುಡಿ ಸಾರು ಮಾಡಕ್ಕೆ ಸೊಪ್ಪಮ್ಮ ಸೊಪ್ಪು ಕಿತ್ಕೊಳ್ಳಿ ಒಂದು ಲಾರಿ ತುಂಬಾ ಮಾರಾಣ ತಗೋ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದ್ಬಿಟ್ಟು ನಮ್ಮ ಅಣ್ಣನ ಪಾಪುಗೆ ಮುಡಿ ಕೊಡೋಕ್ಕೆ ಅಂತ ಊರಿಗೆ ಹೋಗಿದ್ವಿ. ಅದರದ್ದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲಾಂಗ್ ಡೇಸ್ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಹಬ್ಬದ ಪ್ರಿಪ್ರೇಷನಲ್ಲಿ ಇರೋದ್ರಿಂದ ವಿಡಿಯೋನ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ ಇನ್ನು ನಮ್ಮ ತಂಗಿ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಈವ್ನಿಂಗ್ ಆಯಿತು ಬರೋದಕ್ಕೆ. ಇನ್ನು ಮಕ್ಳುಗಳ ಜೊತೆ ಎಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಆಗ್ತಾನೆ. ಇನ್ನು ನಮ್ಮ ಋತ್ವಿಕ್ ಅಂತೂ ಯಾವಾಗ ಮಾತಾಡ್ಸಿದ್ರು ಅಲ್ಲಿ ಮಾತ್ರ ಯಾವಾಗಲೂ ಬಿಡ್ತಾನೆ ಇರ್ತಾನೆ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಯಾವಾಗಲೂ ಅವನು ಫುಲ್ ಅಲ್ಲನ್ನ ತೋರಿಸ್ತಾನೆ ಇರಬೇಕು. ಯಾವಾಗ ಕರೆದ್ರು ಏನು ಮಾತಾಡಿದ್ರು ಯಾವ ವಿಡಿಯೋ ಮಾಡಿದಾಗಲೂ ಇದೇ ರೀತಿ ಮಾಡ್ತಾ ಇರ್ತಾನೆ. ಇಲ್ಲ ಡವ್ ಮಾಡ್ತಾವಳೆ ಮಂಕಂಡು ಮಲ್ಗೆ ಇಲ್ಲ ಇಲ್ಲೊಬ್ಬ ಪೈಲ್ವಾನು ಇಲ್ಲೋಡಿ ಇವಳು ಅಲ್ಲಿ ನೋಡ್ಬಿಟ್ರೆ ಎಲ್ಲರಿಗೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಪೈಲ್ವಾನು. ಯಾರಿಗಾರು ಅಲ್ಲಿ ಡೊನೇಟ್ ಮಾಡೋಂಗಿದ್ರೆ ಹೇಳಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇವ್ನು ಅಲ್ಲಿ ಡೊನೇಟ್ ಮಾಡ್ತೀವಿ. ತೋರಿಸಿ ಏನು ತೋರಿಸಿ? ನೀನು ಅಲ್ಲಿ ತೋರಿಸ್ಲಿ, ಬನ್ನಿ ತೋರಿಸ್ತೀವಿ. ಪೈಲ್ವಾನು ನೀನು ಪೈಲ್ವಾನಾ? ಹಾಂ ವಿಡಿಯೋ ಏನು ವಿಡಿಯೋ ತೋರಿಸ್ತಾ ಇದ್ದೀನಲ್ಲ? ಯಾವುದು ಬೇರೆದು? ಹಾಂ ನೋಡಿ ಕಾಲು ಹೊತ್ಬೇಕಂತೆ. ಕಾಲು ಹೊತ್ಬೇಕವ ನಿಂಗೆ? ಚೆನ್ನಾಗಿ ಕುಣ್ಬಿಡೋದು, ಆಮೇಲೆ ಕಾಲು ಹೊತ್ಬೇಕು ಅನ್ನೋದು ನನಗೆ ನೋಡಿ. ಇನ್ನು ಎಲ್ಲ ಬಂದು ಆಲ್ಟ್ ಆದ್ವಿ. ಇನ್ನು ಎಲ್ಲ ಸ್ಟ್ರೈನ್ ಆಗಿತ್ತು. ಮಕ್ಕಳೆಲ್ಲ ಲೇಟ್ ನೈಟು ಮಲಗೋದು ಕೂಡ ಲೇಟ್ ಆಯಿತು. ಇನ್ನು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಈಗ ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಗ್ರೀನರಿ ನೋಡಿದ್ರೆ ಏನು ಚೆನ್ನಾಗಿರುತ್ತಲ್ವ. ಎಲ್ಲ ಹೊಲ ಗದ್ದೆಗಳನ್ನೆಲ್ಲ ನೋಡಿಕೊಂಡು ಹಾಗೆ ಆ ಗಾಳಿ, ತಂಪಾದ ಗಾಳಿ ಎಲ್ಲ ತಗೊಂಡು ನಾವು ಹುಟ್ಟಿದ ಊರಿಗೆ ಹೋಗ್ತೀವಿ ಅನ್ನೋದು ಒಂದು ಸ್ಪೆಷಲ್, ಒಂದು ಮೆಮೊರೀಸ್ ಅಲ್ವ. ನಾವು ಇನ್ನೂ ಚಿಕ್ಕ ಮಕ್ಕಳೇ ಆಗಿಬಿಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಚಿಕ್ಕ ಮಕ್ಕಳಾಗಿದ್ದಾಗ ಹೆಂಗಿರ್ತಿತ್ತಲ್ವ, ಇಲ್ಲೇ ಇದ್ವಿ ಅವಾಗಲ್ವ. ಇದು ನಾವು ಹುಟ್ಟಿದ ಊರು. ಇದು ನಾವು ಸ್ಕೂಲಲ್ಲಿ ಆವಾಗ ಇದೇ ಸ್ಕೂಲನ್ನು ಹೋಗ್ತಾಯಿದ್ದು. ಸನ್ನಿಧಿಗೆ ಹೇಳ್ತಾ ಇದ್ದೀನಿ, ನೋಡು ನಾನು ಇದೇ ಸ್ಕೂಲಲ್ಲೇ ಓದಿದ್ದೆ ಅಂತ, ನೀನು ಸೇರ್ಕೊಳ್ಳಪ್ಪ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಚಿನ್ನೆ ಇಲ್ಲೋಡು ಚಿನ್ನೆ, ನಾವು ಸ್ಕೂಲ್ ಇಲ್ಲೇ ಓದಿದ್ದು ಫಸ್ಟು. ಸ್ಕೂಲ್ ಇಲ್ಲೇ ಓದಿದ್ದೆ. ಸ್ಕೂಲ್ಗೆ ಹೋಗ್ತೀನಿ ಯಾಕೆ? ನಾವು ಹುಟ್ಟಿದ ಊರಿಗೆ ಬಂದಾಗ ಅದೊಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಡೈರೆಕ್ಟಾಗಿ ನಾವು ಮನೆಗೆ ಹೋಗಲಿಲ್ಲ, ಯಾಕೆಂದರೆ ಯಾವಾಗಲೂ ಮನೇಲಿ ಇರೋದಿಲ್ಲಲ್ಲ. ಹೋಗಿ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಇನ್ನು ದೇವಸ್ಥಾನಕ್ಕೆ ಹೋಗಿ ದರ್ಶನಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು, ಇನ್ನು ಮುಡಿ ಕೊಡೋದಕ್ಕೆಲ್ಲ ರೆಡಿ ಆಗಬೇಕು ಅಂತ ನಾವು ಡೈರೆಕ್ಟಾಗಿ ದೇವಸ್ಥಾನದಕ್ಕೆ ಹೋಗ್ಬಿಡೋಣ ಅಂತ ಹೋಗಿದ್ವಿ. ಅಲ್ಲಿ ಐನೋರೆಲ್ಲ ಆಲ್ರೆಡಿ ಕಾಯ್ತಾಯಿದ್ರು ಬಂದು. ಇದು ಎಂಟ್ರಿ ನಮ್ಮ ದೇವಸ್ಥಾನದಲ್ಲಿ, ಊರಲ್ಲಿ ಇದು ಇವಾಗ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ನಮ್ಮ ಅಪ್ಪ ಅವರು ಇಲ್ಲೇ ನಮಗೆ ಮುಡಿ ಕೊಡ್ತಾ ಇದ್ದಿದ್ದು. ನಮ್ಮ ಮಕ್ಳುಗಳು ನಾವು ಚಿಕ್ಕದ್ರಲ್ಲಿ ನಮ್ಮ ಖುಷಿಗೂ ಸನ್ನಿಧಿಗೂ ಇಬ್ಬರಿಗೂ ಅಷ್ಟೇ ಇಲ್ಲೇ ಮುಡಿ ಕೊಟ್ಟಿದ್ದು. ಈ ನಮ್ಮ ಮೈಲಾರಲಿಂಗೇಶ್ವರದ್ದು ಮೂಲ ದೇವರು ಬಂದ್ಬಿಟ್ಟು ಹೂವಿನ ಹಡಗಲಿ ಅನ್ನೋದಿದೆ. ಹುಬ್ಳಿ ಹತ್ರ, ರಾಣಿಬೆನ್ನೂರು ಹತ್ರ ಬರುತ್ತೆ. ಅಲ್ಲಿ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗುತ್ತಲ್ವ, ವರ್ಷಕ್ಕೊಂದ್ಸರಿ ಹೋಗ್ತೀವಿ. ಬಟ್ ಈಗ ಯಾವಾಗಲೂ ನಮ್ಮಪ್ಪನೂ ಅಷ್ಟೇ ನಮಗೆಲ್ಲ ಇಲ್ಲೇ ಕೊಟ್ಟಿದ್ದರಿಂದ ಫಸ್ಟ್ ಇಲ್ಲೇ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಇಯರಿಂದ ಒಂದು ಸತಿ ಅಲ್ಲೂ ಕೂಡ ಮುಡಿ ಕೊಡ್ತಾರೆ. ಇದೆಲ್ಲ ಫೈನಲಿ ಬಂದಲ್ಲಿ ತಲುಪಿದ್ವಿ. ಐನೋರೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇಲ್ಲೇ ನಮಗೆ ದೇವಸ್ಥಾನದ ಹತ್ರನೇ ಪಾರಿಜಾತ ಗಿಡ ಮತ್ತು ಇದು ಪತ್ರೆ ಗಿಡಗಳು ಎಲ್ಲ, ಬಿಲ್ವ ಪತ್ರೆ ಗಿಡಗಳು, ಸಂಪಿಗೆ ಗಿಡಗಳೆಲ್ಲ ಹಾಕಿದ್ದಾರೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇನ್ನು ಅಭಿಷೇಕ ಮಾಡೋದು ಎಲ್ಲ ಇರುತ್ತೆ ಅಲ್ವ. ಹೋಗಿ ಅಲ್ಲಿ ಆಲ್ಮೋಸ್ಟ್ ನಾವು ಹೋಗೋಷ್ಟರಲ್ಲಿ 9 ಗಂಟೆ ಆಗಿತ್ತು.
ಏಕೆಂದರೆ ಅವ್ರು ಬರೋದೇ 9 ಗಂಟೆಗೆ ಬರೋದು ಅಂತ ಹೇಳಿದ್ರಿಂದ ನಾವು ಅದೇ ಟೈಮ್ಗೆ ಹೋದ್ವಿ. ಇನ್ನು ದೇವ್ರಿಗೆ ಏನೇನು ಬೇಕು ಎಲ್ಲ ಸಿದ್ಧ ಮಾಡ್ಕೊಳ್ಬೇಕಲ್ವ. ಅವ್ರು ಮನೆ ದೇವ್ರಿಗೆ ಹೋಗ್ತೀವಿ ಅಂತ ಅಂದಾಗ ಅದ್ರದ್ದು ಪ್ರಿಪ್ರೇಷನ್ ತುಂಬ ಇರುತ್ತೆ. ಏನೇನಾರು ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಹೂವು ತೊಗೊಳ್ಳೋದು, ಹಣ್ಣು, ದೇವ್ರಿಗೆ ಬೇಕಾಗಿರೋದು, ಮತ್ತು ನೈವೇದ್ಯ ಮಾಡೋಕ್ಕೆ ಬೇಕಾಗಿರೋದಾಗಿರ್ಬೋದು ಪ್ರತಿಯೊಂದೂ. ಇನ್ನು ವಿಡಿಯೋ ಮಾಡೋಕ್ಕೆ ಕೊಟ್ಟರೆ ಸನ್ನಿಧಿ ಇನ್ನು ಋತ್ವಿಕ್ಕೂ ಇದ್ದರು. ಅವರು ಫೈಟಿಂಗ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ತಾಯಿದ್ರು. ನಾನು ಸೆಲ್ಫಿ ವಿಡಿಯೋ ಮಾಡ್ತಾಯಿದ್ದೀನಿ. ಋತ್ವಿಕ್ಕು ಬಂದು ಹಾಗೆ ಈ ಅಂತ ಸೌಂಡ್ ಮಾಡ್ತಾನೆ ಇರ್ತಾನೆ. ಬಟ್ ಅವ್ನು ವಿಡಿಯೋ ಮಾಡ್ತಾಯಿರ್ತೀನಿ ಅಂತ ಅವ್ನಿಗನ್ಸಿ ಆ ರೀತಿ ರಿಯಾಕ್ಟ್ ಮಾಡ್ಕೊಳ್ತಾ ಇರ್ತಾನೆ. ಇನ್ನು ದೇವ್ರಿಗೆ ಬೇಕಾಗಿರೋ ಮಡ್ಲಕ್ಕಿ, ಹೆಣ್ಣು ದೇವ್ರಿಗೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಈಗ ಹಾರಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಖುಷಿ ಬರೋಕ್ಕಾಗಲಿಲ್ಲ. ಖುಷಿಗೆ ರಜೆಗಳು ಹಾಕಿ ಬರಲ್ಲ ಅವಳು. ಅದಕ್ಕೋಸ್ಕರ ಅವಳು ಬಿಟ್ಟು ಅವರಪ್ಪ ಇದ್ದರು ನೋಡ್ಕೊಳ್ತೀನಿ ಅಂದರು. ಸೊ ಅದಕ್ಕೋಸ್ಕರ ನಾನು ಸನ್ನಿಧಿಗೆ ಮಾತ್ರ ಒನ್ ಡೇ ರಜೆ ಹಾಕ್ಸಿ ಬಂದಿದ್ದು. ಮಂಡೇ ಮಾತ್ರ ಆಲ್ಮೋಸ್ಟ್ ಸಾಟರ್ಡೆ ಸಂಡೇ ಲೀವ್ ಇದ್ದೇ ಇರುತ್ತೆ. ಮಂಡೇ ಒಂದು ದಿವಸ ಮಾತ್ರ ಲೀವ್ ಹಾಕಿ ಅವಳನ್ನ ಕರ್ಕೊಂಡು ಬಂದಿದ್ದು. ಇನ್ನು ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಒಂದು ಅಭಿಷೇಕ ಎಂದು ಶಿವಂದು ವಿಗ್ರಹಗಳಿದೆ, ಮೈಲಾರಲಿಂಗೇಶ್ವರಂದು ವಿಗ್ರಹ ಇದೆ. ಖುಷಿಯಾಗಿ ಬಿಟ್ಕೊಂಡ್ಬಿಟ್ಟಿದ್ಯಾ ನೀನು? ಯಾಕೆ ಬಿಟ್ಟು ಬಂದೆ? ನೀನು ಮತ್ತೆ ರಜೆ ಹಾಕಿ ಬಂದ್ಬಿಟ್ಟ ಸ್ಕೂಲ್ಗೆ? ನೀನು ಮತ್ತೆ ರಜೆ ಹಾಕಿ ಬಂದ್ಬಿಟ್ಟ? ಇನ್ನು ದೇವರಿಗೆ ವಸ್ತ್ರಗಳೆಲ್ಲ ಕೊಟ್ಟಿದ್ದನ್ನೆಲ್ಲ ದೇವರಿಗೆಲ್ಲ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು. ಮಾರ್ನಿಂಗ್ ಬೇಗ ಬಂದಿದ್ದರಿಂದ, ಬೇಗ ಎದ್ದು ಬಂದಿದ್ದರಿಂದ ಇನ್ನೂ ತಿಂಡಿಯೇನು ತಿಂದಿರಲಿಲ್ಲ. ದೇವ್ರ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಆದಮೇಲೆ ನಾವು ತಿಂಡಿ ತಿನ್ನಬೇಕು ಅಂತ ಅಂದ್ಕೊಂಡು ಇಡ್ಲಿ ಮಾಡ್ಕೊಂಡು ಬಂದಿದ್ವಿ. ಬಟ್ ನಮ್ಮ ತಂಗಿಯವರು ಬರ್ತೀವಿ, ಲೇಟ್ ಆಗುತ್ತೆ, ಅವ್ರು ಬರ್ತೀವಿ ನೀವು ಹೋಗಿ ಅಂತ ಹೇಳಿದರು. ನಾವು ಫಸ್ಟು ಎಲ್ಲ ಬಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ದೇವ್ರಿಗೆಲ್ಲ ಏನೇನು ಬೇಕೆಲ್ಲ ಕೊಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಊರು ಬಂದು ಅತ್ತಿಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕಿಗೆ ಬರುತ್ತೆ, ಹಾಸನ ಡಿಸ್ಟ್ರಿಕ್ಕಲ್ಲಿ ಬರುತ್ತೆ. ತುಂಬ ನಾವು ಹುಟ್ಟಿದಾಗ ಇದೇ ಊರಲ್ಲೇ ಹುಟ್ಟಿದ್ದು. ಆಲ್ಮೋಸ್ಟ್ ಒಂದು 5 ಇಯರ್ಸ್ವರೆಗೂ ಇಲ್ಲೇ ಇದ್ವಿ. ಇಲ್ಲೇ ಸ್ಕೂಲ್ಗಳಲ್ಲಿ ನಾವು ನಮ್ಮೂರ ಶಾಲೆ ಓದ್ವಲ್ಲ, ಅಲ್ಲೇ ಓದಿದ್ದು. ನೀನು ಅನ್ನಲ್ಲ ಹೆಂಗನ್ನ ತೋರಿಸು ಚಿಕ್ಕದ್ರಲ್ಲಿ ಐತೆ ವಿಡಿಯೋ. ಅದು ಹಾಕ್ತಿದ್ದೀರಿ ಯಾವುದಕ್ಕೆ ಒಂದ್ಸತಿ, ಯಾವಾಗಾರ ಶಾರ್ಟ್ಸ್ಗೆ ಹಾಕ್ತೀನಿ. ಇನ್ನು ಸನ್ನಿಧಿಗೂ ಈ ಥರ ಕುರಿ ಮೇಕೆಗಳಂದರೆ ತುಂಬ ಇಷ್ಟ ಅವಳಿಗೆ. ಅವಳು ಚಿಕ್ಕ ಥರ ಈ ಥರ ಪಾಪು ಇದ್ದಾಗ ಅವಳು ಈ ಥರನೇ ಕುರಿ ಸೌಂಡು ಎಲ್ಲ ಯಾವ ರೀತಿ ಮಾಡುತ್ತೆ ಅಂತೆಲ್ಲ ಮಾಡ್ತಾಯಿದ್ಲು. ಅದು ಇನ್ನೊಂದು ಸತಿ ಮಾಡು ಅಂತ ಅವಳಿಗೆ ಹೇಳ್ತಾಯಿದ್ವಿ. ಅವಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹೌದು ನಾನು ಮಾಡಿದ್ನಾ ಅಂತ ಹೇಳ್ತಾ ಇರ್ತಾಳೆ. ಅದ್ರದ್ದು ವಿಡಿಯೋ ಕೂಡ ನನಗೆ ಇದೆ, ಅದನ್ನು ಯಾವಾಗಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅವಳು ಚಿಕ್ಕವಳಿದ್ದಾಗ ಯಾವ ರೀತಿ ಇದ್ಲು, ಯಾವ ರೀತಿ ಆ್ಯಕ್ಟಿವ್ ಆಗಿದ್ಲು ಅನ್ನೋದು. ಇದೆಲ್ಲ ಆದಮೇಲೆ ನಾವು ಹೋಗೋದಕ್ಕೆ ದೇವ್ರಿಗೆ ಅಲಂಕಾರಕ್ಕೆಲ್ಲ ರೆಡಿ ಮಾಡಿದರು. ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದರು. ನಾವೇನು ಕೊಟ್ಟಿದ್ವಲ್ಲ ಅದೇ ಸೀರೆನೇ ಉಡಿಸಿದ್ರು. ಇನ್ನು ಮೈಲಾರಪ್ಪನಿಗೂ ಅಷ್ಟೇ ಶಲ್ಯ ಪಂಚೆ ಎಲ್ಲ ಏನು ಕೊಟ್ಟಿದ್ವಿ ಅದನ್ನೆಲ್ಲ ಆಲ್ಮೋಸ್ಟು ರೆಡಿ ಮಾಡ್ಕೊಂಡಿದ್ರು. ಇನ್ನು ಪಾಪುಗೆ ಮುಡಿ ಕೊಡೋಕ್ಕೆ ಅಂತ ಬಂದಮೇಲೆ ದೇವರಿಂದ ತೀರ್ಥ ಎಲ್ಲ ಹಾಕ್ಸಿ ಇಲ್ಲೇ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ನಾರ್ಮಲಾಗಿ ಕೂದಲು ಇದು ಮಾಡೋರು ಅವರೇ ಬಂದು ಇಲ್ಲಿ ಮಾಡಿಕೊಡ್ತಾರೆ. ನಾವೇನು ಬೇರೆ ಕಡೆ ಹೋಗಿ ಇದು ಮಾಡೋದಿಲ್ಲ. ಅಲ್ಲಿ ಊರವ್ರ ಪದ್ಧತಿ ಹೇಗಿರುತ್ತೆ ಆ ರೀತಿ ಮಾಡಿ ಅದನ್ನೆಲ್ಲ ಇಲ್ಲೇ ಮುಗಿಸ್ಕೊಂಡ್ವಿ. ಈ ವರ್ಷ ಒಂದು ವರ್ಷ ಇಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ವರ್ಷದ ಹಿರಿ ಮೈಲಾರ, ಗುಡ್ಡದ ಮೈಲಾರ ಅಂತ ಹೇಳ್ತೀವಲ್ಲ, ಹೂವಿನ ಹಡಗಲಿ ಅಂತೀವಲ್ಲ, ಆ ದೇವರು ಮೈಲಾರಲಿಂಗೇಶ್ವರ ಮೂಲ ದೇವ್ರಿಗೆ ಹೋಗಿ ಅಲ್ಲಿ ಕೊಡ್ತಾರೆ. ಇದೆಲ್ಲ ಆದಮೇಲೆ ಇನ್ನು ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು, ಅವಲಕ್ಕಿ ಪ್ರಸಾದ ಬೇಗ ಆಗುತ್ತಲ್ವ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಇವಾಗ ಹಲಸಿನ ಸೀಸನ್ ಇತ್ತು. ಬಟ್ ನಾವು ಹಲಸಿನ ತೊಗೊಂಡೋಗಿ ಎಲ್ಲ ಸುಲಿದು ಮಾಡೋದಕ್ಕೆ ಲೇಟ್ ಆಗುತ್ತೆ. ಬಟ್ ಹಲಸಿನ ಹಣ್ಣು ಮೈಲಾರಲಿಂಗೇಶ್ವರಿಗೆ ಪ್ರಸಾದವಾಗಿ ತುಂಬ ಫೇಮಸ್ಸು, ತುಂಬ ಶ್ರೇಷ್ಠನೂ ಹೌದು. ಹಲಸಿನ ಹಣ್ಣದ್ದು ಜಾಸ್ತಿ ಅದೇ ಮಾಡೋದು. ಎಲ್ಲ ಅಲಂಕಾರ ಎಲ್ಲ ಮುಗಿಸ್ವಿ. ಅಷ್ಟೊತ್ತಿಗೆ ನಮ್ಮ ತಂಗಿ ಅವರು ಎಲ್ಲ ಮಕ್ಕಳೆಲ್ಲ ಬಂದಿದ್ದರು. ಪೂಜೆಗೆಲ್ಲ ಅಲಂಕಾರ ಎಲ್ಲ ರೆಡಿ ಮಾಡಿ ಅಭಿಷೇಕಕ್ಕೆ ಒಂದು ರೆಡಿ ಮಾಡ್ಕೊಳ್ತಾಯಿದ್ರು. ಇಲ್ಲಿ ಮೂಲ ದೇವರು ಅದ್ಲೇನು ಮಾಡೋದಿಲ್ಲ. ಅಲ್ಲಿ ಈಶ್ವರನ ಲಿಂಗ ಇರುತ್ತೆ, ಅದ್ರ ಮುಂದೆ ಒಂದು ಮೈಲಾರ ಲಿಂಗೇಶ್ವರಂದು ಒಂದು ವಿಗ್ರಹ ಇರುತ್ತೆ. ಆ ವಿಗ್ರಹಕ್ಕೆ ನಾವೇನು ಅಂದ್ಕೊಂಡಿರ್ತೀವಿ ಏನು ಅಂತ ಹೇಳ್ತೀವಿ, ಏನೇನು ತಂದಿರ್ತೀವಿ ಅದನ್ನೆಲ್ಲ ಅಲ್ಲಿ ಮಾಡಿ ಪೂಜೆ ಮಾಡ್ಕೊಳ್ತಾರೆ.
देवतां प्रोक्षयामि देवतां प्रोक्षयामि आत्मा प्रोक्षयामि ओम सरस्वती प्रचोदयासि मैलारणी स्वामी देवताभ्यो नमः ಇನ್ನು ಒಬ್ಬರು ಪೂಜೆ ಮಾಡಿ ಜೊತೆಲಿ ಕೈ ಇಟ್ಟರೆ ಎಲ್ಲರೂ ಮಾಡ್ದಂಗೆ ಅನ್ನೋದು ಒಂದು ಪದ್ಧತಿ ಇದೆಯಲ್ವ, ಅದನ್ನೇ ಅನುಸರಿಸ್ಕೊಂಡು ಎಲ್ಲ ಒಂದು ಟ್ರೈನ್ ಥರ ಒಬ್ಬರಿಂದ ಸಾಲ ಕೈತಾ ಕುತ್ಕೊಂಡಿದ್ರು. ನಮ್ಮನ್ನು ಕರೆದ್ರು, ಎಲ್ಲರೂ ಲೈನಾಗೆ ನಿಂತ್ಕೊಂಡ್ರೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಇಲ್ಲೇ ದೇವ್ರ ಪಕ್ಕನೇ ಕೂತ್ಕೊಂಡು ಹತ್ರದಿಂದನೇ ಅಭಿಷೇಕ ಮಾಡೋದಾಗಿರ್ಬೋದು ಎಲ್ಲ ಪ್ರತಿಯೊಂದನ್ನು ಕಣ್ಣು ತುಂಬ್ಕೊಂಡು. ಇನ್ನು ನಮ್ಮನೆಯವರು ಕೂಡ ಬರೋದಕ್ಕೆ ಅವ್ರಿಗೂ ರಜೆ ಇರಲಿಲ್ಲ, ಬರೋಕ್ಕಾಗಿಲ್ಲ. ಇನ್ನು ಖುಷಿನೂ ರಜೆ ಹಾಕಿರಲಿಲ್ಲ, ಅದರಿಂದ ಖುಷಿನೂ ಮನೇಲಿರ್ತಾಳೆ ಅದಕ್ಕೋಸ್ಕರ ಕರ್ಕೊಬರೋಕ್ಕಾಗಿಲ್ಲ. ಅಭಿಷೇಕ ಮಾಡಿದ್ರು ನಾರ್ಮಲಾಗಿ ಕುಂಕುಮ ಅಭಿಷೇಕ ಮತ್ತು ಪಂಚಾಮೃತಗಳೆಲ್ಲ ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಡ್ರೈ ಫ್ರೂಟ್ಸು ಹಣ್ಣುಗಳಿಂದ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಅಭಿಷೇಕ ಎಲ್ಲ ಮಾಡಿದ್ರು. मृत्युंजयाय नमः कालभैरवेश्वराय नमः गंगाधरेश्वराय नमः श्री अखिलांड कोटि ब्रह्मांड नायक श्री 7 कोटि महिलालिंगेश्वर स्वामी देवताभ्यो नमोस्ते अतः संकल्पः ತನಕ ಎದ್ದು ಹೋಗ್ಬಿಡ್ದು, ಆಮೇಲೆ ಆಟ ಆಡಕ್ಕಾಗಲ್ವಾ? ಇನ್ನೆಲ್ಲ ಆದಮೇಲೆ ವಸ್ತ್ರಗಳೆಲ್ಲ ತಂದಿದ್ವಲ್ಲ ಶಿವನ ವಿಗ್ರಹಕ್ಕೆ ಎಲ್ಲನೂ ಅರೇಂಜ್ ಮಾಡಿಬಿಟ್ಟು ಇಲ್ಲಿ ತೊಗೊಂಡ್ಬಂದಿದ್ವಿ. ನಾವು ಈ ಥರ ಒಂದು ಸ್ಪೆಷಲ್ ಡೇ ನಮ್ಮ ಮನೆ ದೇವರಿಗೆ ಹೋಗೋದು ಎಲ್ಲರ ಜೀವನದಲ್ಲೂ ಒಂದು ಸ್ಪೆಷಲಾಗಿ ಇರುತ್ತಲ್ಲ, ಏನೋ ಒಂಥರ ವೈಬ್ಸ್ ಚೆನ್ನಾಗಿರುತ್ತೆ, ಪಾಸಿಟಿವ್ ಎನರ್ಜಿ ಜೊತೆಗೆ ಒಂದು ಒಳ್ಳೆಯದಾಗಲಿ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರ ಹತ್ರ ನಮ್ಮ ಸಬ್ಸ್ಕ್ರೈಬರ್ ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಆ ಮೈಲಾಲಿಂಗೇಶ್ವರನ ಅನುಗ್ರಹ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹೇಳ್ತಾ ಎಲ್ಲ ದರ್ಶನಗಳೆಲ್ಲರೂ ತೊಗೊಳ್ಳಿ, ಅನುಗ್ರಹ ನಮ್ಮಪ್ಪನ ದರ್ಶನ ಎಲ್ರಿಗೂ ಸಿಕ್ಕಲಿ. ಇದೆಲ್ಲ ಆದಮೇಲೆ ಆಲ್ಮೋಸ್ಟ್ ಪೂಜೆದು ಎಲ್ಲ ಮುಗಿಸ್ತು, ಆರತಿ ಮಾಡಿ ಎಲ್ಲ ರೆಡಿ ಮಾಡಿದ್ರು. ಇನ್ನು ನಮ್ಮ ಕಡೆ ಪದ್ಧತಿಯಲ್ಲಿ ದನದ ಬಾಸೆ ಬಾರಿಸ್ತೀವಿ, ಬಾಲ್ದರೆ ಅನ್ನೋದೊಂದು ಪದ್ಧತಿ ಇರುತ್ತೆ, ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ಗಂಗಮ್ಮಳಮ್ಮಗೂ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಆದಮೇಲೆ ಮಹಾಮಂಗಳಾರತಿ ಕೊಟ್ಟರು. ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಈಗ ಇದ್ರದ್ದು ನಮ್ಮ ದೇವಸ್ಥಾನದ ಪಕ್ಕದಲ್ಲೇ ಒಂದು ಹೊಲ ಇದೆ, ಆ ಹೊಲಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗಂತೂ ಮಳೆ ಟೈಮು, ಆಷಾಢ ಟೈಮ್ ಆಗಿರೋದ್ರಿಂದ ತುಂಬ ಹಸ್ರಪ್ಪ, ನೋಡೋದಕ್ಕೆ ತುಂಬ ಆನಂದ ಆಗ್ತಿತ್ತು. ಅದ್ರ ಜೊತೆಗೆ ನಮ್ಮ ಊರಲ್ಲಿ ಬಂದರೆ ಸಾಕು ಈ ವಿಂಡ್ಮಿಲ್ಗಳು ಯಾವಾಗಲೂ ನಮಗೆ ಒಂಥರ ಮನಸ್ಸು ಸೆಳೀತಾನೆ ಇರುತ್ತೆ. ಇದಕ್ಕಿಂತ ಒಂದು 3 ಕಿಲೋಮೀಟ್ರು ಡೌನ್ ಹೋದರೆ ಮಲ್ಲಪ್ಪನ ಬೆಟ್ಟ ಅಂತ ಇದೆ, ಅಲ್ಲಿ ನಮಗೆ ನಿಯರಾಗಿ ವಿಂಡ್ಮಿಲ್ಗಳೆಲ್ಲ ನೀಟಾಗಿ ಕಾಣುತ್ತೆ, ಹತ್ರದಿಂದ ನೋಡ್ಬೋದು. ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ. ಹಾಗೆ ಹಸು ನೋಡಿದ ತಕ್ಷಣ ನಮಗೆ ಒಂಥರ ವೈಬ್ರೇಷನ್ ಚೆನ್ನಾಗಾಗುತ್ತೆ ಅಲ್ವಾ, ಅಷ್ಟೊಂದು ಹಸ್ರಿಂದ ಕೂಡಿತ್ತು. ಈಗ ತಾನೇ ತೆನೆ ಎಲ್ಲ ಬೆಳೆಯೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾವು ಹಾಗೆ ಮೂವ್ ಆನ್ ಆಗ್ತಾಯಿದ್ವಿ. ನಾವು ಆಲ್ಮೋಸ್ಟ್ ಇದು ನಾವು ಪೂಜೆ ಮಾಡಿಸಿದ್ದು ಸೋಮವಾರ ಆಗಿತ್ತು, ಏಕೆಂದರೆ ಭಾನುವಾರ ಮುಡಿ ಕೊಡಬಾರ್ದು ಅಂತ ಇತ್ತು. ಸೊ ಅದಕ್ಕೋಸ್ಕರ ಸೋಮವಾರ ಕೊಡೋಣ ಅಂತ. ಸೋಮವಾರ ಮನೆ ದೇವ್ರದ್ದು ಅಲ್ವಾ, ಭಾನುವಾರನೂ ಹೌದು ಸೋಮವಾರನೂ ಹೌದು, ಬಟ್ ಸೋಮವಾರ ನಮ್ಮ ಟೈಮ್ಗೆ ಯಾವಾಗ ಅಡ್ಜಸ್ಟ್ ಆಗುತ್ತೋ ದಿನಗಳೆಷ್ಟು ಎಲ್ಲ ನೋಡಿಕೊಂಡು ಮಾಡಬೇಕಲ್ವ. ಅದೆಲ್ಲ ಮುಗಿಸ್ಕೊಂಡು ಒಂದು ವಿಸಿಟ್ ನೋಡೋಣ, ನಮ್ಮ ತೋಟಕ್ಕೆ ಹೋಗಿ ಬರೋಣ ಅಂತ ಬಂದಿದ್ದೀವಿ ಇವಾಗ. ಯಾವುದೇ ಒಂದು ಪ್ಲೇಸಸ್ ಇರಲಿ ಏನೇ ಇರಲಿ, ನಮಗೆ ಗ್ರೀನ್ ನೋಡಿದ ತಕ್ಷಣ ಒಂಥರ ಮನಸ್ಸು ತುಂಬ ಚೆನ್ನಾಗಿರುತ್ತಲ್ವ. ಹಾಗೆ ತುಂಬ ಸೊಪ್ಪುಗಳಿತ್ತು, ಬಟ್ ಯಾವ್ಯಾವ ಸೊಪ್ಪು ಅಂತ ಖಂಡಿತವಾಗೂ ನನಗೆ ಗೊತ್ತಿಲ್ಲ, ದಯವಿಟ್ಟು ಕಮೆಂಟಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಯಾವ ಸೊಪ್ಪು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಸೊಪ್ಪುಗಳೇ ಬೆಳೆದಿತ್ತು. ಅದರಲ್ಲಿ ಅಡುಗೆ ಬಳಸೋ ಸೊಪ್ಪುಗಳು ಇರುತ್ತೆ, ಬೇರೆ ಬೇರೆ ರೀತಿಯ ಸೊಪ್ಪುಗಳು ಸಹ ಇರುತ್ತಲ್ವ. ಅಲ್ಲೇ ಆಂಟಿ ಅವರು ಇದೇ ಊರವರು ಸೊಪ್ಪೆಲ್ಲ ಕೀಳ್ತಾಯಿದ್ರು. ಅಡುಗೆ ಮಾಡೋದಕ್ಕೆ ಸೊಪ್ಪು ಕೀಳಕ್ಕೆ ಬಂದಿದ್ದೀನಿ ಕಣವ ಅಂತ ಅವರು ಹೇಳಿದ್ರು. ಬಟ್ ಯಾವ ಸೊಪ್ಪು ಅಂತ ಅವ್ರು ತುಂಬ ಸಣ್ಣ ಸಣ್ಣ ಗಿಡದ ಎಲೆದು ಸೊಪ್ಪು ತೊಗೊಳ್ತಾಯಿದ್ರು. ನಾನು ಯಾವ ಸೊಪ್ಪು ಅಂತ ಏನು ಕೇಳೋಕ್ಕೆ ಹೋಗಿಲ್ಲ. ತುಂಬ ವೆರೈಟೀಸ್ ಆಫ್ ಸೊಪ್ಪುಗಳಂತೂ ಇತ್ತು ಅಲ್ಲಿ.
ಇನ್ನು ನಾವು ಮನೇಲಿ ಸಾಂಬಾರು ಮಾಡೋದಕ್ಕೆ ಇರೋ ಮಂಡೆ ಆಗಿರೋದ್ರಿಂದ ದೇವ್ರ ದರ್ಶನನೂ ಎಲ್ಲ ಮುಗಿಸ್ಕೊಂಡ್ವಿ. ಅಚ್ಚುಕಟ್ಟಾಗಿ ಒಂದು ಸೊಪ್ಪು ಸಾರು ಮಾಡಿಬಿಡೋಣ, ಸೊಪ್ಪುಗಳೆಲ್ಲ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಬಟ್ ಉದ್ದಕ್ಕೂ ಸೊಪ್ಪುಗಳಿದೆ. ಅದರಲ್ಲಿ ಒಂದು 5-6 ವೆರೈಟಿ ಗಣಕೆ ಸೊಪ್ಪು ಮತ್ತು ಬೇರೆ ಬೇರೆ ವೆರೈಟಿ ಬರುತ್ತಲ್ಲ ಸೊಪ್ಪುಗಳು, ಸಬ್ಬಸಿಗೆ ಸೊಪ್ಪು, ಚಕ್ಕೊತ್ತ ಸೊಪ್ಪು, ಎಲ್ಲ ಸೊಪ್ಪುಗಳು ಇತ್ತು. ಬಟ್ ಯಾವ ಸೊಪ್ಪು ಕಿತ್ಕೊಳ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೊಪ್ಪುಗಳಂತೂ ಇತ್ತು. ಅಮ್ಮನೂ ಎಲ್ಲ ನೋಡ್ತಾಯಿದ್ರು, ಅವ್ರಿಗಂತೂ ಗೊತ್ತಿರುತ್ತೆ ಯಾವ ಥರ ಸೊಪ್ಪು ಅಂತ. ಇನ್ನು ಸನ್ನಿಧಿ ಅಂತೂ ಡ್ಯಾನ್ಸ್ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಂತಿದ್ಲು. ಇನ್ನು ಲೇಖನೂ ಅಷ್ಟೇ, ಎಲ್ಲರೂ ಮಕ್ಕಳು ಸ್ಕೂಲ್ಗೆಲ್ಲ ರಜೆ ಹಾಕಿದ್ರು. ನಾವು ಹೋಗ್ಬಿಟ್ರೆ ಸಾಕು, ಒನ್ ಡೇ ರಜೆ ಹಾಕಿ ಆಗಿಬಿಡ್ತಾರೆ ಅವರು. ಇನ್ನು ಮಕ್ಕಳ ಜೊತೆ ಫನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಸ್ವಲ್ಪ ಇಡ್ಲಿ ತಂದಿದ್ವಿ, ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಎನರ್ಜಿ ತೊಗೊಂಡು ಹಾಗೆ ಗ್ರೀನರಿ ಎಲ್ಲ ನೋಡಿಕೊಂಡು ಇಲ್ಲಿ ಒಂದು ಶಾರ್ಟ್ಸ್ಗಳು ವೀಡಿಯೋಗಳು ಮಾಡಬೇಕು ಅಂತ ಖುಷಿ ಸನ್ನಿಧಿ ಮತ್ತು ಲೇಖನ ಎಲ್ಲರೂ ಖುಷಿಯಿಂದ ಮಾಡಬೇಕು ಅಂತ ಅನ್ಕೋತಾಯಿದ್ರು. ಅದು ಆಲ್ರೆಡಿ ನಾನು ಸೊಪ್ಪನ್ನು ಕೀಳುತ್ತಿರ್ತಾರೆ. ಅಮ್ಮ ಸೊಪ್ಪೆಲ್ಲ ಕೀಳ್ತಾಯಿದ್ರು ಸಾರು ಮಾಡೋಕ್ಕೆ. ನೋಡಿ ಎಷ್ಟು ಸೊಪ್ಪು ಬೆಳೆದೈತೆ, ಅದಕ್ಕೆ ಊರ ಕಡೆ ಇದ್ರೆ ಅವರು ಅಲ್ಲಿ ಆಲ್ಮೋಸ್ಟ್ ಅಲ್ಲೇ ಒಂದು 10 ವರ್ಷ ಇದ್ದರಿಂದ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಸೊಪ್ಪುಗಳು ಅಂತ. ಇನ್ನು ಎಲ್ಲರೂ ಒಂದೊಂದು ಕಡೆ ಬ್ಯುಸಿಯಾಗಿದ್ದರು. ಮಕ್ಕಳುಗಳಲ್ಲಿ ಡ್ಯಾನ್ಸ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿಕೊಂಡು, ಇನ್ನು ಅಣ್ಣನೂ ಅವರು ಎಲ್ಲರೂ. ನಾನು ಅಮ್ಮ ಇಲ್ಲಿ ಸೊಪ್ಪೆಲ್ಲ ತೊಗೊಳ್ತಾ ಇದ್ರಲ್ವ, ನಾನು ಯಾವ ಸೊಪ್ಪು ತೊಗೊಳ್ತಾರೋ ಏನು ಅಂತ ನೋಡಿಕೊಂಡು. ಗಣಕೆ ಸೊಪ್ಪು ಜಾಸ್ತಿ ಇತ್ತು, ಬಟ್ ಯಾರಿಗೂ ತುಂಬ ಒಳ್ಳೆಯದಲ್ಲ. ಗಣಕೆ ಸೊಪ್ಪನ್ನ ತಿಂತಿದ್ರು, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಯಾವುದೋ ಸೊಪ್ಪುಗಳಿತ್ತು, ಬಟ್ ಎಷ್ಟು ಸೊಪ್ಪು ಅಂತ. ಒಟ್ಟಿನಲ್ಲಿ ಇವತ್ತಿನ ಒಂದು ಡಿಶ್ ಮನೇಲಿ ಹೋಗಿ ಸೊಪ್ಪು ಸಾರು ಪ್ರಿಪ್ರೇಷನ್ ಅಂತೂ ರೆಡಿ ಆಗುತ್ತೆ. ಸೊಪ್ಪಾರಮ್ಮ, ಸೊಪ್ಪು 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 ವೇಲ್ ತುಂಬ ಸೊಪ್ಪು ಇದ್ಕೊಂಡು ನೋಡಿ. ವೇಲ್ ತುಂಬ ಸೊಪ್ಪು, ತಲೆ ಮೇಲೆ ಇಟ್ಕೊಳ್ಳೆ. ಹಾಂ, ಸೊಪ್ಪಮ್ಮ ಸೊಪ್ಪು ಅನ್ಕೊಂಡು ಹೋಗ್ತಾ ಇರೋದು. ಬಾರಮ್ಮ ಸಾಕು. ಏನು ಇವತ್ತು ಸೊಪ್ಪನ್ನ ಹಬ್ಬ ಮಾಡ್ತೀರೇನು? ಕಿತ್ಕೊಳ್ಳಿ, ಒಂದು ಲಾರಿ ತುಂಬ ಮಾರಾಣ ತಗೋಗಿ. ಹಾಂ, ಮಾರಾಣ ತಗೊಳ್ಳಿ 10 ರೂಪಾಯಿ ಒಂದು ಕಟ್ಟು, 10 ರೂಪಾಯಿ ಒಂದು ಕಟ್ಟು ಅಂತ. ಏನು ಕಿತ್ಕೊಂಡು ಇಲ್ಲೇ ಇರಿ, ಬತ್ತಿ ನಾಳೆ ಬಂದು ಕರ್ಕೊಂಡು ಹೋಗ್ತೀವಿ ಆಯ್ತಾ ಗಾಯ್ಸ್? ಅಲ್ವಾ, ನಿಧಾನಕ್ಕೆ ಕುಯ್ಕೊಂಡು ಬರಲಿ ನಮ್ಮಮ್ಮ. ಸೊಪ್ಪು ಸೊಪ್ಪು ಅಂತ ಮಾರ್ಕೊಂಡು ಇಲ್ಲೇ ಇರೋ ಮತ್ತಾಗೆ. ಹಾಂ, ಸೊಪ್ಪು ಸೊಪ್ಪು ಅಂತ ಅತ್ತಾಗ ಮಾರ್ಕೊಂಡು ಕುಯ್ಕೊಂಡು. ಅದು ಚೆನ್ನಾಗಿ ಬಂದೈತೆ. ಖುಷಿ ಒಬ್ಳು ಮಿಸ್ ಆಗ್ಬಿಟ್ಲಲ್ಲ, ಬೇಜಾರಾಗ್ತದೆ. ಖುಷಿ ಬಿಟ್ಕೊಂಡ್ಬಿಟ್ಟ ನೀನು. ರಜೆ ಹಾಕ್ಬಿಟ್ಟು ನೀನು ಸ್ಕೂಲ್ ರಜೆ ಹಾಕಿ ಬಂದಿದ್ಯಾ? ನೀನು ಸ್ಕೂಲ್ ರಜೆ ಹಾಕಿದ್ಯಾ? ನೀನು ಕಾಲೇಜ್ ರಜೆ ಹಾಕಿದ್ಯಾ? ನಿಮ್ಗೆಲ್ರಿಗೂ ಇರೋ ಮ್ಯಾಮ್ಗೆ ಲೀವ್ ಲೆಟ್ರ್ ಬರ್ದು ಕಳ್ಸಲ್ಲ. ನೋಡಿ ಮಲ್ಲಪ್ಪನ ಬೆಟ್ಟ ಅಲ್ಲಿದೆ ನೋಡಿ, ಕಾಣ್ತಾ ಇದೆಯಾ? ಅದೇ ಮಲ್ಲಪ್ಪನ ಬೆಟ್ಟ. ಸೊ ಇವಾಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕು, ಸ್ಕೂಲ್ಗಳು ರಜಾ ಇಲ್ಲ ಅಲ್ವಾ. ನಮ್ಮ ದೇವಸ್ಥಾನ ಇಲ್ಲಿ ಇರೋದು, ಅದೇ ದೇವಸ್ಥಾನ. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಅಂದರೆ ನಾವು ಹುಟ್ಟಿದ ಮನೆ. ನಾವೊಂದು 5 ವರ್ಷ ಇಲ್ಲೇ ಇದ್ವಲ್ಲ. ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಅಷ್ಟೊತ್ತಿಗೆಲ್ಲ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ಕೊಂಡು, ಕೋಳಿಗಳೆಲ್ಲ ಇತ್ತು, ಆಟ ಆಡ್ಕೊಂಡಿದ್ರು. ಹಾಗೆ ಹತ್ರದಲ್ಲಿ ವಿಂಡ್ಮಿಲ್ ಹತ್ರದಿಂದ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು.
ಹತ್ರ ಹೋದಷ್ಟು ನಮಗೆ ವಿಂಡ್ಮಿಲ್ ಹತ್ರದಲ್ಲೇ ಜಾಸ್ತಿ ಸಿಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಲಾಸ್ಟ್ ನಾನೊಂದು ವಿಡಿಯೋ ಮಾಡಿದಾಗ ಇಲ್ಲಿ ಕ್ಯಾಬೇಜ್ ಬೆಳೆದಿದ್ರು, ಇವಾಗ ಟೊಮೊಟೊ ಬೆಳೆದಿದ್ದಾರೆ. ಸೊ ಅದಕ್ಕೆ ಸನ್ನಿಧಿ ಕೇಳ್ತಿದ್ದಾಳೆ, ಹೋದ ಸತಿ ಬೇರೆ ಯಾವುದೋ ಬೆಳೆದಿದ್ರು, ಈ ಸತಿ ಏನೋ ಬೆಳೆದಿದ್ದಾರಲ್ಲ ಅಮ್ಮ ಏನು ಅಂತ ಕೇಳ್ತಿದ್ಲು. ಅವಳಿಗೆ ಹೇಳ್ತಾ ಇದ್ದೆ ಏನು ಬೆಳೆದಿದ್ದಾರೆ ಅಂತ. ನೋಡಿ ಸನ್ನಿಧಿ, ಟೊಮೊಟೊ ಎಲ್ಲಿ ಬಿಡೋದು ಸನ್ನಿಧಿ? ನೋಡು ಟೊಮೊಟೊ ಗಿಡ ಎಲ್ಲಿಂಗ್ ಬರುತ್ತೆ ಅಂತ ನೋಡ್ದಾ? ಟೊಮೊಟೊ ಹೆಂಗ್ ಬಿಡುತ್ತೆ ಅಂತ ನೋಡ್ದವ? ಇಲ್ಲಿ ನೇಚರ್ಗೆ ಒಂದು ವಿಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ರೀಲ್ಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ಇಬ್ಬರೂ ಮಾತಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಒಂದು ಸುಮಾರು ಹೊತ್ತು ಸ್ವಲ್ಪ ಟೈಮ್ ಕಳೆದ್ವಿ. ಇಲ್ಲಿನ ವೆಹಿಕಲ್ಗಳೆಲ್ಲ ಜಾಸ್ತಿ ಓಡಾಡೋದಿಲ್ಲ, ಅದರಿಂದ ಎಲ್ಲ ಅಟ್ಮಾಸ್ಫಿಯರೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಪದೇ ಪದೇ ನಮ್ಮ ಊರುಗಳಿಗೆ ನೇಟಿವ್ಗಳಿಗೆ ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಇದಾದಮೇಲೆ ಒಂದು ಪಕ್ಷಿ ಇತ್ತು, ಇಟ್ಕೊಂಡು ಆಟ ಆಡ್ತಾ ಇದ್ವಿ. ಅದಕ್ಕೆ ತಗೊಂಡಿದ್ದು. ನಾನು ಹೋಯ್ತಿದ್ದೆ ಮನೆಗೆ ಇಲ್ವಾ? ಇದು ಬಂದು ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಪಾಪುಗೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅವತ್ತಿನ ಡೇ ಈ ರೀತಿ ಇತ್ತು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾರಿ. ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡ್ತಾರಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.